ಹಲೋ ವೀಕ್ಷಕ ಬಂಧುಗಳೇ, ಇವತ್ತು ನಾವು ಸೋಕ್ಡ್ ಆಲ್ಮಂಡ್ಸ್ದ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಇವು ರಾತ್ರಿ ನಾನು ಸರಿಯಾಗಿ ತೊಳೆದು ಇದನ್ನು ಮಾಡಿ ರಾತ್ರಿ ಬೆಳತನ ಇದನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದಂಥ ಒಂದು ಆಲ್ಮಂಡ್ಸ್ ಇವು ನಾವು ಸಿಪ್ಪಿ ತೆಗೆದು ತಿನ್ನಬೇಕಾಗ್ತೈತಿ. ಇವನ್ ಬೆನಿಫಿಟ್ಸ್ ಏನಂತ ನಾವೀಗ ನೋಡ್ಕೊಂಬರೋಣ. ಓಕೆ ಫ್ರೆಂಡ್ಸ್, ಇದ್ರ ಬೆನಿಫಿಟ್ಸ್ ಏನಂದ್ರೆ ಹೆಲ್ತ್ ಬೆನಿಫಿಟ್ಸ್ ಆಫ್ ಸೋಕ್ಡ್ ಬಾದಾಮ್. ಸೋಕ್ಡ್ ಬಾದಾಮ್ ಅಂದರೆ ನೆನೆಸಿದಂಥ ಒಂದು ಬಾದಾಮಿ. ಇಂಪ್ರೂವ್ಸ್ ಟೆಕ್ಸ್ಚರ್. ಫಸ್ಟ್ ಇಟ್ ಇಂಪ್ರೂವ್ಸ್ ಇಟ್ ಟೆಕ್ಸ್ಚರ್ ಆ್ಯಂಡ್ ಡೈಜೆಸ್ಟಿಬಿಲಿಟಿ ಆ್ಯಂಡ್ ಇಟ್ ವಿಲ್ ಬಿಕಮ್ ಸ್ಮೂತ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಇಟ್ ಇಂಪ್ರೂವ್ಸ್ ಇಟ್ ಟೆಕ್ಸ್ಚರ್. ಇಟ್ ವಿಲ್ ಬಿಕಮ್ ವೆರಿ ಸಾಫ್ಟ್, ಮೆತ್ತಗಾಗ್ತೈತಿ ಮತ್ತು ಈಜಿಲಿ ನಮ್ಮ ಪಚನ ಆಗ್ತೈತೆ ಅದು ತಿಂದರೆ. ಆ್ಯಂಡ್ ಯು ವಿಲ್ ಗೆಟ್ ಮೋರ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ನಮ್ಮ ದೇಹ ಮೋರ್ ನ್ಯೂಟ್ರಿಯೆಂಟ್ಸನ್ನು ಅದು ಹೀರ್ಕೊತೈತೆ, ಅಬ್ಸರ್ವ್ ಮಾಡ್ಕೊತೈತಿ. ನೆಕ್ಸ್ಟ್ ಒನ್ ಏನಂದರೆ ಬೂಸ್ಟ್ ಬ್ರೈನ್ ಹೆಲ್ತ್. ರಿಚ್ ಇನ್ ವಿಟಮಿನ್ ಇ. ಇದು ವಿಟಮಿನ್ ಇ ಇರೋದ್ರಿಂದ ಮತ್ತು ಒಮೆಗಾ 3 ಇರೋದ್ರಿಂದ ಇದು ಬ್ರೈನ್ಗೆ ಭಾಳ ಒಳ್ಳೆಯದು. ಮತ್ತು ಈ ಹುಡುಗರಿಗೆ, ಬೆಳೆಯುವಂಥ ಹುಡುಗರಿಗೆ ಮತ್ತು ಕಲಿಯುವಂಥ ಸ್ಟೂಡೆಂಟ್ಸ್ಗೆ ಇದು ಭಾಳ ಒಳ್ಳೆಯದು. ಇಂಪ್ರೂವ್ಸ್ ಮೆಮರಿ. ನೆನಪಿನ ಶಕ್ತಿಯನ್ನು ಇದು ಹೆಚ್ಚಿಗೆ ಮಾಡ್ತೈತಿ. ಇಟ್ ಈಸ್ ವೆರಿ ಗುಡ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಎಲ್ಡರ್ಸನ್ನು ವಯಸ್ಸಾದವ್ರಿಗೆ ಸಹ ಇದು ಚಲೋ, ಮತ್ತು ಹುಡುಗರಿಗೆ, ಬೆಳೆಯುವಂಥ ಹುಡುಗರಿಗೆ ಎಲ್ಲರಿಗೂ ಇದು ಚಲೋ. ಯಾಕಂದರೆ ಇದು ಈಜಿಲಿ ಡೈಜೆಸ್ಟಬಲ್ ಆಗೈತಿ. ಈಜಿಲಿ ಇದು ಪಚನ ಆಗ್ತೈತಿ ತಿಂದರೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಈಸಿಯರ್ ಟು ಡೈಜೆಸ್ಟ್. ಸೋಕಿಂಗ್ ರಿಮೂವ್ಸ್ ಆಫ್ ಫೆಟಿಕ್ ಆ್ಯಸಿಡ್, ಬ್ಲಾಕ್ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ಸ್. ಸೋಕಿಂಗ್ ಹೆಲ್ಪ್ಸ್. ಸೋಕಿ ಅಂದರೆ ನೆನೆಸೋದ್ರಿಂದ ರಿಮೂವ್ಸ್ ಆಫ್ ಫೆಟಿಕ್ ಆ್ಯಸಿಡ್ ವಿಚ್ ಬ್ಲಾಕ್ ದ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್. ಒಣದಿರೋದ್ರಿಂದ ನಮ್ಗೆ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಸರಿ ಆಗೋದಿಲ್ಲ ನಮ್ಮ ದೇಹಕ್ಕೆ. ಅದಕ್ಕೆ ಏನು ಮಾಡ್ಬೇಕು, ಇದನ್ನು ನೆನೆಸಿ ನಾವು ತಿನ್ನಬೇಕಾಗತ್ತೆ. ಸೋಕಿಂಗ್ ರಿಮೂವ್ಸ್ ಆಫ್ ಫೆಟಿಕ್ ಆ್ಯಸಿಡ್ which block the nutrient absorption. Activate the enzymes to help in digestion. It also helps in, it releases enzymes and then ನಮ್ಗೆ ಈಸಿಯಾಗಿ ಪಚನ ಆಗಕ್ಕೆ ಅನುಕೂಲ ಮಾಡಿಕೊಡ್ತದೆ. ಹಾಯ್ ಫ್ರೆಂಡ್ಸ್, ದೆನ್ ಇದು ಹಾರ್ಟ್ ಹೆಲ್ತ್. ಮತ್ತೊಂದು ಏನಂದ್ರೆ ಇದು ಹಾರ್ಟ್ ಹೆಲ್ತನ್ನು ಇಂಪ್ರೂವ್ ಮಾಡ್ತೈತೆ. ನಮ್ಮ ದೇಹದ ಹೃದಯದ ಒಂದು ಆರೋಗ್ಯವನ್ನು ಕಾಪಾಡ್ತೈತಿ. ಹೆಂಗಂದ್ರೆ ಹೆಲ್ತಿ ಫ್ಯಾಟ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇಂಪ್ರೂವ್ಸ್ ದ ಹಾರ್ಟ್ ಹೆಲ್ತ್ ಮಾಡೋಕ್ಕೂ ಇದು ಅನುಕೂಲ ಮಾಡಿಕೊಡ್ತೈತಿ. ಹೆಲ್ಪ್ಸ್ ಟು ಲೋವರ್ ದ ಬ್ಲಡ್ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡ್ತೈತಿ. ಅಂದರೆ ಇದು ಹಾರ್ಟಿನ ಕಾರ್ಯವನ್ನು ಸುಗಮಗೊಳಿಸ್ತೈತಿ. ನಮ್ಮ ಹೃದಯದ ಕಾರ್ಯವನ್ನು ಇದು ಸುಗಮಗೊಳಿಸ್ತೈತಿ. ಮತ್ತು ಮುಂದಿನ ಪಾಯಿಂಟ್ ಏನಂದ್ರೆ ವೀಕ್ಷಕ ಬಂಧುಗಳೇ, ಇಂಪ್ರೂವ್ ಸ್ಕಿನ್ ಆ್ಯಂಡ್ ಹೇರ್. ಇಟ್ ಇಸ್ ಆಲ್ಸೋ ಹೆಲ್ಪ್ಸ್ ಇನ್ ಸ್ಕಿನ್ ಆ್ಯಂಡ್ ಹೇರ್ ಅಂದರೆ ವಿಟಮಿನ್ ಇ ಆ್ಯಂಡ್ ಆಕ್ಸಿಡೇಷನ್ ಗಿವ್ ದ ಗ್ಲೋ ಟು ದ ಸ್ಕಿನ್. It gives glow and promote the healthy hair. It helps to grow the hair also. ನಮ್ಮ ಕೂದಲುಗಳಿಗೆ ಮತ್ತು ನಮ್ಮ ಚರ್ಮಕ್ಕೆ ಇದು ಒಂದು ಹೊಳಪನ್ನು ಕೊಡ್ತೈತಿ ಮತ್ತು ಕೂದಲು ಬೆಳೆಯೋಕೆ ಅನುಕೂಲ ಮಾಡಿಕೊಡ್ತೈತಿ. ಆಲ್ಮಂಡ್ ಡಿಲೇಸ್ ಸೈನ್ ಆಫ್ ಏಜಿಂಗ್ನೂ ಇದು ತಡಿತೈತಿ. ನಾವು ಸ್ಟ್ರಾಂಗ್ ಆಗಿರ್ಬೋದು ಭಾಳ ದಿವಸ ತನಕ. ಹೆಲ್ಪ್ ಇನ್ ವೇಟ್ ಮ್ಯಾನೇಜ್ಮೆಂಟ್ ಅಂದರೆ ವಿ ಕ್ಯಾನ್ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಅಂದರೆ ನಾವು ದಪ್ಪಿದ್ರೆ ಸ್ವಲ್ಪ ತೆಳ್ಳಗಾಗಿರ್ಬೋದು. ಯಾಕಂದರೆ ಇದು ಹೈ ಪ್ರೋಟೀನ್ ಆ್ಯಂಡ್ ಫೈಬರ್ ಇರೋದ್ರಿಂದ ನಮಗೇನಾಗ್ತದೆ, ಹೊಟ್ಟೆ ತುಂಬಿದಂಗೆ ಅನ್ನಿಸ್ತೈತಿ ಮತ್ತು ಲಘುನ ಹೊಟ್ಟೆ ಹಸಿವಾಗೋದಿಲ್ಲ. ಹೈ ಪ್ರೋಟೀನ್ ಆ್ಯಂಡ್ ಫೈಬರ್ ವಿಚ್ ಕೀಪ್ಸ್ ಅಸ್ ಫುಲ್ ಫಾರ್ ಲಾಂಗ್ ಟೈಮ್. ರೆಡ್ಯೂಸಸ್ ಅನ್ಹೆಲ್ದಿ ಸ್ನ್ಯಾಕ್ಸ್. ಇವನ್ನೇ ನಮಗೇನು ಹಸಿವಾದ ಕೂಡಲೇ ನಾವೇನು ತಿಂದುಬಿಡ್ತೀವಿ, ಏನರ ಜಂಕ್ ಫುಡ್ಡು ಅಥವಾ ಬನ್ನು, ಕೇಕು, ಆಮೇಲೆ ಪಿಜ್ಜಾ, ಬರ್ಗರ್ ಇವನ್ನೆಲ್ಲ ತಿನ್ನೋದಕ್ಕಿಂತ ಇದನ್ನು ತಿನ್ನೋದು ಒಳ್ಳೆಯ ಸ್ನ್ಯಾಕ್ ಥರ ನಾವು ಇದು ಸೋಕ್ಡ್ ಆಲ್ಮಂಡ್ಸನ್ನು ಯೂಸ್ ಮಾಡ್ಬೋದು. ಮತ್ತು ಗುಡ್ ಫಾರ್ ಡಯಾಬಿಟಿಸ್ ಆಲ್ಸೋ. ಇದು ಡಯಾಬಿಟಿಸ್, ಸಕ್ಕರೆ ಕಾಯಿಲೆಗೆ ಸೋಕ್ಡ್ ಆಲ್ಮಂಡ್ಸ್ ಹೆಲ್ಪ್ಸ್ ಟು ರೆಗ್ಯುಲೇಟ್ ದ ಬ್ಲಡ್ ಶುಗರ್ ಲೆವೆಲ್ಸ್. ಇದು ಡಯಾಬಿಟಿಸ್ ಪೇಷಂಟಿಗೂ, ಡಯಾಬಿಟಿಸ್ ಇದ್ದವ್ರಿಗೂ ಸಹ ಇದು ಒಳ್ಳೆಯದು. ಲೋ ಗ್ಲಿಸಮಿಕ್ ಇಂಡೆಕ್ಸ್ ಮೇಕ್ಸ್ ದೆಮ್ ಸೇಫ್ ಫಾರ್ ಡಯಾಬಿಟಿಕ್ಸ್. ಇದು ಲೋ ಗ್ಲಿಸಮಿಕ್ ಇರೋದ್ರಿಂದ ಇದು ಡಯಾಬಿಟಿಸ್ ಇದ್ದವ್ರಿಗೂ ಇದು ಒಳ್ಳೆಯದು. ಇದರಿಂದ ಏನೂ ಹಾನಿ ಆಗೋದಿಲ್ಲ. ಆಮೇಲೆ ಬೋನ್ ಸ್ಟ್ರೆಂತ್. ಇಟ್ ಇಂಪ್ರೂವ್ಸ್ ದ ಬೋನ್ ಸ್ಟ್ರೆಂತ್ ಆಲ್ಸೋ. ಬೋನ್ ಅಂದರೆ ನಮ್ಮ ಎಲುಬುಗಳನ್ನು ಇದು ಸ್ಟ್ರಾಂಗ್ಗೊಳಿಸ್ತೈತಿ. ಆಮೇಲೆ ಇದು ಗಟ್ಟಿ ಮಾಡ್ತೈತಿ. ಸೋಕ್ಡ್ ಆಲ್ಮಂಡ್ಸ್ ಆರ್ ರಿಚ್ ಇನ್ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಮ್ ಆ್ಯಂಡ್ ಫಾಸ್ಫರಸ್ ಇರೋದ್ರಿಂದ ಎಲುಬುಗಳು ಗಟ್ಟಿ ಆಗ್ತಾವೆ. ಮೇಕ್ಸ್ ದ ಬೋನ್ಸ್ ಆ್ಯಂಡ್ ಟೀತ್ ಆಲ್ಸೋ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಇವೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ನಾವು ಬಾದಾಮಿ ನೆನೆಸಿ ತಿನ್ನಬೇಕು. ರಾತ್ರಿ ಇವನ್ನ ಸರಿಯಾಗಿ ತೊಳೆದು ನೆನೆಸಿಟ್ಟು ಬೆಳಗ್ಗೆ ಇವನ್ನ ತಿನ್ನಬೇಕು. ಒಂದು ಬರೀ ಹೊಟ್ಟೆಲೆ ಎಂಟಿ ಸ್ಟಮಕ್ನಲ್ಲಿ ಅಥವಾ ಖಾಲಿ ಹೊಟ್ಟೆಲೆ ತಿನ್ನೋದ್ರಿಂದ ಭಾಳ ಪ್ರಯೋಜನ ಐತಿ.
ತಿನ್ನೋದ್ರಿಂದ ಇವೆಲ್ಲ ಬೆನಿಫಿಟ್ಸ್ ನಮ್ಗೆ ಆಗ್ತಾವೆ. ಆದ್ದರಿಂದ ಇದನ್ನೆಲ್ಲ ನೀವು ಮನೆಯಲ್ಲೇ ಪ್ರಯತ್ನ ಮಾಡಿರಿ ಮತ್ತು ನನ್ನ ಚಾನಲ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಧನ್ಯವಾದಗಳು ವೀಕ್ಷಕ ಬಂಧುಗಳೇ, ಧನ್ಯವಾದಗಳು ನಿಮಗೆಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಹಲೋ ವೀಕ್ಷಕ ಬಂಧುಗಳೇ, ಇವತ್ತು ನಾವು ಸೋಕ್ಡ್ ಆಲ್ಮಂಡ್ಸ್ದ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಇವು ರಾತ್ರಿ ನಾನು ಸರಿಯಾಗಿ ತೊಳೆದು ಇದನ್ನು ಮಾಡಿ ರಾತ್ರಿ ಬೆಳತನ ಇದನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದಂಥ ಒಂದು ಆಲ್ಮಂಡ್ಸ್ ಇವು ನಾವು ಸಿಪ್ಪಿ ತೆಗೆದು ತಿನ್ನಬೇಕಾಗ್ತೈತಿ. ಇವನ್ ಬೆನಿಫಿಟ್ಸ್ ಏನಂತ ನಾವೀಗ ನೋಡ್ಕೊಂಬರೋಣ. ಓಕೆ ಫ್ರೆಂಡ್ಸ್, ಇದ್ರ ಬೆನಿಫಿಟ್ಸ್ ಏನಂದ್ರೆ ಹೆಲ್ತ್ ಬೆನಿಫಿಟ್ಸ್ ಆಫ್ ಸೋಕ್ಡ್ ಬಾದಾಮ್. ಸೋಕ್ಡ್ ಬಾದಾಮ್ ಅಂದರೆ ನೆನೆಸಿದಂಥ ಒಂದು ಬಾದಾಮಿ. ಇಂಪ್ರೂವ್ಸ್ ಟೆಕ್ಸ್ಚರ್. ಫಸ್ಟ್ ಇಟ್ ಇಂಪ್ರೂವ್ಸ್ ಇಟ್ ಟೆಕ್ಸ್ಚರ್ ಆ್ಯಂಡ್ ಡೈಜೆಸ್ಟಿಬಿಲಿಟಿ ಆ್ಯಂಡ್ ಇಟ್ ವಿಲ್ ಬಿಕಮ್ ಸ್ಮೂತ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಇಟ್ ಇಂಪ್ರೂವ್ಸ್ ಇಟ್ ಟೆಕ್ಸ್ಚರ್. ಇಟ್ ವಿಲ್ ಬಿಕಮ್ ವೆರಿ ಸಾಫ್ಟ್, ಮೆತ್ತಗಾಗ್ತೈತಿ ಮತ್ತು ಈಜಿಲಿ ನಮ್ಮ ಪಚನ ಆಗ್ತದೆ ಅದು ತಿಂದ್ರೆ. ಆ್ಯಂಡ್ ಯು ವಿಲ್ ಗೆಟ್ ಮೋರ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ನಮ್ಮ ದೇಹ ಮೋರ್ ನ್ಯೂಟ್ರಿಯೆಂಟ್ಸನ್ನು ಅದು ಹೀರ್ಕೊತೈತಿ, ಅಬ್ಸರ್ವ್ ಮಾಡ್ಕೊತೈತಿ. ನೆಕ್ಸ್ಟ್ ಒನ್ ಏನಂದರೆ ಬೂಸ್ಟ್ ಬ್ರೈನ್ ಹೆಲ್ತ್. ರಿಚ್ ಇನ್ ವಿಟಮಿನ್ ಇ. ಇದು ವಿಟಮಿನ್ ಇ ಇರೋದ್ರಿಂದ, ಇದು ಒಮೆಗಾ 3 ಇರೋದ್ರಿಂದ ಇದು ಬ್ರೈನ್ಗೆ ಭಾಳ ಒಳ್ಳೆಯದು. ಮತ್ತು ಈ ಹುಡುಗರಿಗೆ, ಬೆಳೆಯುವಂಥ ಹುಡುಗರಿಗೆ ಮತ್ತು ಕಲಿಯುವಂಥ ಸ್ಟೂಡೆಂಟ್ಸ್ಗೆ ಇದು ಭಾಳ ಒಳ್ಳೆಯದು. ಇಂಪ್ರೂವ್ಸ್ ಮೆಮರಿ. ನೆನಪಿನ ಶಕ್ತಿಯನ್ನು ಇದು ಹೆಚ್ಚಿಗೆ ಮಾಡ್ತೈತಿ. ಇಟ್ ಈಸ್ ವೆರಿ ಗುಡ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಎಲ್ಡರ್ಸನ್ನು ವಯಸ್ಸಾದವ್ರಿಗೂ ಸಹ ಇದು ಚಲೋ, ಮತ್ತು ಹುಡುಗರಿಗೆ, ಬೆಳೆಯುವಂಥ ಹುಡುಗರಿಗೆ ಎಲ್ಲರಿಗೂ ಇದು ಚಲೋ. ಯಾಕಂದರೆ ಇದು ಈಜಿಲಿ ಡೈಜೆಸ್ಟಬಲ್ ಆಗೈತಿ. ಈಜಿಲಿ ಇದು ಪಚನ ಆಗ್ತೈತಿ ತಿಂದರೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಈಸಿಯರ್ ಟು ಡೈಜೆಸ್ಟ್. ಸೋಕಿಂಗ್ ರಿಮೂವ್ಸ್ ಅ ಫೆಟಿಕ್ ಆ್ಯಸಿಡ್, ಬ್ಲಾಕ್ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ಸ್. ಸೋಕಿಂಗ್ ಹೆಲ್ಪ್ಸ್. ಸೋಕಿಂಗ್ ಅಂದರೆ ನೆನೆಸೋದ್ರಿಂದ ರಿಮೂವ್ಸ್ ಅ ಫೆಟಿಕ್ ಆ್ಯಸಿಡ್ ವಿಚ್ ಬ್ಲಾಕ್ ದ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್. ಒಣದಿರೋದ್ರಿಂದ ನಮ್ಗೆ ಅಬ್ಸಾರ್ಬ್ ಮಾಡ್ಕೊಳಕ್ಕೆ ಸರಿ ಆಗೋದಿಲ್ಲ ನಮ್ಮ ದೇಹಕ್ಕೆ. ಅದಕ್ಕೆ ಏನು ಮಾಡ್ಬೇಕು, ಇದನ್ನು ನೆನೆಸಿ ನಾವು ತಿನ್ನಬೇಕಾಗತ್ತೆ. ಸೋಕಿಂಗ್ ರಿಮೂವ್ಸ್ ಅ ಫೆಟಿಕ್ ಆ್ಯಸಿಡ್ which block the nutrient absorption. Activate the enzymes to help in digestion. It also helps in, it releases enzymes and then ನಮ್ಗೆ ಈಸಿಯಾಗಿ ಪಚನ ಆಗಕ್ಕೆ ಅನುಕೂಲ ಮಾಡಿಕೊಡ್ತದೆ. ಹಾಯ್ ಫ್ರೆಂಡ್ಸ್, ದೆನ್ ಇದು ಹಾರ್ಟ್ ಹೆಲ್ತ್. ಮತ್ತೊಂದು ಏನಂದ್ರೆ ಇದು ಹಾರ್ಟ್ ಹೆಲ್ತನ್ನು ಇಂಪ್ರೂವ್ ಮಾಡ್ತೈತೆ. ನಮ್ಮ ದೇಹದ ಹೃದಯದ ಒಂದು ಆರೋಗ್ಯವನ್ನು ಕಾಪಾಡ್ತೈತಿ. ಹೆಂಗಂದ್ರೆ ಹೆಲ್ತಿ ಫ್ಯಾಟ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇಂಪ್ರೂವ್ಸ್ ದ ಹಾರ್ಟ್ ಹೆಲ್ತ್ ಮಾಡೋಕ್ಕೂ ಇದು ಅನುಕೂಲ ಮಾಡಿಕೊಡ್ತದೆ. ಹೆಲ್ಪ್ಸ್ ಟು ಲೋವರ್ ದ ಬ್ಲಡ್ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡ್ತೈತಿ. ಅಂದರೆ ಇದು ಹಾರ್ಟಿನ ಕಾರ್ಯವನ್ನು ಸುಗಮಗೊಳಿಸ್ತೈತಿ. ನಮ್ಮ ಹೃದಯದ ಕಾರ್ಯವನ್ನು ಇದು ಸುಗಮಗೊಳಿಸ್ತೈತಿ. ಮತ್ತು ಮುಂದಿನ ಪಾಯಿಂಟ್ ಏನಂದ್ರೆ ವೀಕ್ಷಕ ಬಂಧುಗಳೇ, ಇಂಪ್ರೂವ್ ಸ್ಕಿನ್ ಆ್ಯಂಡ್ ಹೇರ್. ಇಟ್ ಈಸ್ ಆಲ್ಸೋ ಹೆಲ್ಪ್ಸ್ ಇನ್ ಸ್ಕಿನ್ ಆ್ಯಂಡ್ ಹೇರ್ ಅಂದರೆ ವಿಟಮಿನ್ ಇ ಆ್ಯಂಡ್ ಆಕ್ಸಿಡೆಂಟ್ ಗಿವ್ ದ ಗ್ಲೋ ಟು ದ ಸ್ಕಿನ್. It gives glow and promote the healthy hair. It helps to grow the hair also. ನಮ್ಮ ಕೂದಲುಗಳಿಗೆ ಮತ್ತು ನಮ್ಮ ಚರ್ಮಕ್ಕೆ ಇದು ಒಂದು ಹೊಳಪನ್ನು ಕೊಡ್ತೈತಿ ಮತ್ತು ಕೂದಲು ಬೆಳೆಯೋಕೆ ಅನುಕೂಲ ಮಾಡಿಕೊಡ್ತೈತಿ. ಆಲ್ಮಂಡ್ ಡಿಲೇಸ್ ಸೈನ್ ಆಫ್ ಏಜಿಂಗ್ನೂ ಇದು ತಡಿತೈತಿ. ನಾವು ಸ್ಟ್ರಾಂಗ್ ಆಗಿರ್ಬೋದು ಭಾಳ ದಿವಸ ತನಕ. ಹೆಲ್ಪ್ ಇನ್ ವೇಟ್ ಮ್ಯಾನೇಜ್ಮೆಂಟ್ ಅಂದರೆ ವಿ ಕ್ಯಾನ್ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಅಂದರೆ ನಾವು ದಪ್ಪಿದ್ರೆ ಸ್ವಲ್ಪ ತೆಳ್ಳಗಾಗಿರ್ಬೋದು. ಯಾಕಂದರೆ ಇದು ಹೈ ಪ್ರೋಟೀನ್ ಆ್ಯಂಡ್ ಫೈಬರ್ ಇರೋದ್ರಿಂದ ನಮಗೇನಾಗ್ತದೆ, ಹೊಟ್ಟೆ ತುಂಬಿದಂಗೆ ಅನ್ನಿಸ್ತೈತಿ ಮತ್ತು ಲಘುನ ಹೊಟ್ಟೆ ಹಸಿವಾಗೋದಿಲ್ಲ. ಹೈ ಪ್ರೋಟೀನ್ ಆ್ಯಂಡ್ ಫೈಬರ್ ವಿಚ್ ಕೀಪ್ಸ್ ಅಸ್ ಫುಲ್ ಫಾರ್ ಲಾಂಗ್ ಟೈಮ್. ರೆಡ್ಯೂಸಸ್ ಅನ್ಹೆಲ್ದಿ ಸ್ನ್ಯಾಕ್ಸ್. ಇವನ್ನೇ ನಮಗೇನು ಹಸಿವಾದ ಕೂಡಲೇ ನಾವೇನು ತಿಂದುಬಿಡ್ತೀವಿ, ಏನರ ಜಂಕ್ ಫುಡ್ಡು ಅಥವಾ ಬನ್ನು, ಕೇಕು, ಆಮೇಲೆ ಪಿಜ್ಜಾ, ಬರ್ಗರ್ ಇವನ್ನೆಲ್ಲ ತಿನ್ನೋದಕ್ಕಿಂತ ಇದನ್ನು ತಿನ್ನೋದು ಒಳ್ಳೆಯ ಸ್ನ್ಯಾಕ್ ಥರ ನಾವು ಇದು ಸೋಕ್ಡ್ ಆಲ್ಮಂಡ್ಸನ್ನು ಯೂಸ್ ಮಾಡ್ಬೋದು. ಮತ್ತು ಗುಡ್ ಫಾರ್ ಡಯಾಬಿಟಿಸ್ ಆಲ್ಸೋ. ಇದು ಡಯಾಬಿಟಿಸ್, ಸಕ್ಕರೆ ಕಾಯಿಲೆಗೆ ಸೋಕ್ಡ್ ಆಲ್ಮಂಡ್ಸ್ ಹೆಲ್ಪ್ಸ್ ಟು ರೆಗ್ಯುಲೇಟ್ ದ ಬ್ಲಡ್ ಶುಗರ್ ಲೆವೆಲ್ಸ್. ಇದು ಡಯಾಬಿಟಿಸ್ ಇದ್ದವ್ರಿಗೂ ಸಹ ಇದು ಒಳ್ಳೆಯದು. ಲೋ ಗ್ಲಿಸಮಿಕ್ ಇಂಡೆಕ್ಸ್ ಮೇಕ್ಸ್ ದೆಮ್ ಸೇಫ್ ಫಾರ್ ಡಯಾಬಿಟಿಕ್ಸ್.
ಇದು ಲೋ ಗ್ಲಿಸಮಿಕ್ ಇರೋದ್ರಿಂದ ಇದರಲ್ಲಿ ಇದು ಡಯಾಬಿಟಿಸ್ ಇದ್ದವ್ರಿಗೂ ಇದು ಒಳ್ಳೆಯದು, ಇದರಿಂದ ಏನೂ ಹಾನಿ ಆಗೋದಿಲ್ಲ. ಆಮೇಲೆ ಬೋನ್ ಸ್ಟ್ರೆಂತ್, ಇಟ್ ಇಂಪ್ರೂವ್ಸ್ ದ ಬೋನ್ ಸ್ಟ್ರೆಂತ್ ಆಲ್ಸೋ. ಬೋನ್ ಅಂದರೆ ನಮ್ಮ ಎಲುಬುಗಳನ್ನು ಇದು ಸ್ಟ್ರಾಂಗ್ಗೊಳಿಸ್ತೈತಿ, ಆಮೇಲೆ ಇದು ಗಟ್ಟಿ ಮಾಡ್ತೈತಿ. ಸೋಕುಡ್ ಆಲ್ಮಂಡ್ಸ್ ಆರ್ ರಿಚ್ ಇನ್ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಮ್ ಆ್ಯಂಡ್ ಫಾಸ್ಫರಸ್ ಇರೋದ್ರಿಂದ ಎಲುಬುಗಳು ಗಟ್ಟಿ ಆಗ್ತಾವೆ. ಮೇಕ್ಸ್ ದ ಬೋನ್ ಸ್ಟ್ರಾಂಗ್, ಬೋನ್ಸ್ ಆ್ಯಂಡ್ ಟೀತ್ ಆಲ್ಸೋ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಇವೆಲ್ಲ ಬೆನಿಫಿಟ್ಸ್ ಇರೋದರಿಂದ ನಾವು ಬಾದಾಮಿ ನೆನೆಸಿ ತಿನ್ನಬೇಕು. ರಾತ್ರಿ ಇವನ್ನ ಸರಿಯಾಗಿ ತೊಳೆದು ನೆನೆಸಿಟ್ಟು ಬೆಳಗ್ಗೆ ಇವನ್ನ ತಿನ್ನಬೇಕು. ಒಂದು ಬರೀ ಹೊಟ್ಟೆಲೆ ಎಂಟಿ ಸ್ಟಮಕ್ನಲ್ಲಿ ಅಥವಾ ಖಾಲಿ ಹೊಟ್ಟೆಲೆ ತಿನ್ನೋದ್ರಿಂದ ಭಾಳ ಪ್ರಯೋಜನ ಐತಿ. ಇದು ತಿನ್ನೋದ್ರಿಂದ ಇವೆಲ್ಲ ಬೆನಿಫಿಟ್ಸ್ ನಮ್ಗೆ ಆಗ್ತಾವೆ. ಆದ್ದರಿಂದ ಇದನ್ನೆಲ್ಲ ನೀವು ಮನೆಯಲ್ಲೇ ಪ್ರಯತ್ನ ಮಾಡಿರಿ ಮತ್ತು ನನ್ನ ಚಾನಲ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಧನ್ಯವಾದಗಳು ವೀಕ್ಷಕ ಬಂಧುಗಳೇ, ಧನ್ಯವಾದಗಳು ನಿಮಗೆಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.